ಮಂಡಿ ಎವಲಮೆಂಟ್ ಮತ್ತು ಗಾಂಜಾ ಸಾಗಾಣಿಕೆ, ಕಳ್ಳತನ ಮತ್ತು ರಾಬರಿಗಳ ಮೇಲೆ ನಿಗಾ ವಹಿಸಲು ಬೀದರ್ ಜಿಲ್ಲೆ ರೌಡಿ ಶೀಟರ್ಗಳ ಪರೇಡ್ ನಡೆಸಿದ್ದಾರೆ. ಬೀದರ್ ಎಸ್ಪಿ ಪ್ರದೀಪ್ ಗುಂಟೆ ಮೇಲಾಧಿಕಾರಿಗಳ ಆದೇಶದಂತೆ ರೌಡಿ ಪರೇಡ್ ನಡೆಸಿ ರೌಡಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇಂದು ಬೀದರ್ ಜಿಲ್ಲೆಯ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಜಿಲ್ಲೆಯ ಮಂಡಿ ಎಲೆವೆಂಟ್ ಗಾಂಜಾ ಸಾಗಾಣಿಕೆ, ಕಳ್ಳತನ ಮತ್ತು ರಾಬರಿಗಳ ಹತ್ತಿಕ್ಕಲು ಜಿಲ್ಲೆಯಲ್ಲಿರುವ ರೌಡಿ ಶೀಟರ್ಗಳ ಪರೇಡ್ ನಡೆಸಲಾಯಿತು. ಜಿಲ್ಲೆಯ ಒಟ್ಟು 986 ರೌಡಿ ಶೀಟರ್ಗಳಲ್ಲಿ ಕೇವಲ 388 ಉಳಿದ ರೌಡಿ ಶೀಟರ್ಗಳನ್ನು ಕೂಡಲೇ ಕರೆದು ಮತ್ತೆ ಪರೇಡ್ ನಡೆಸಲಾಗುವುದು ಎಂದು ತಿಳಿಸಿದರು. ಅಂದರೆ ಗಡೀಪಾರು ಆದ ರೌಡಿ ಶೀಟರ್ಗಳನ್ನು ಅಡಿಗೆಯ ಒಳಗೆ ಯಾವುದೇ ರೀತಿಯಲ್ಲಿ ನುಸುಳದಂತೆ ಕಟ್ಟುನಿಟ್ಟಿನ ಕ್ರಮ ವಹಿಸಲಾಗಿದೆ ಎಂದು ತಿಳಿಸಿ ಮುಂದೆ ಗಡೀಪಾರು ಆಗುವ ರೌಡಿ ಶೀಟರ್ ಬಗ್ಗೆ ಮಾಧ್ಯಮದವರಿಗೆ ತಿಳಿಸಿದರು. ಮರ್ಡರ್ ಕೇಸ್ ಸ್ವಲ್ಪ ನೋಡಿ ಪವರ್ ಇವರಿಗಿರುವ ಎಷ್ಟು ರೌಡಿ 50, ಅದರಲ್ಲಿ ಒಬ್ಬನು ಕೂಡ ಮರ್ಡರ್ ಆರೋಪಿ ಇಲ್ಲ. 3 ಜನ ಇನ್ನು ಜೈಸಲ್ಲಿ ಇದ್ದಾರೆ. ರೌಡಿ ಎಲಿಮೆಂಟ್ಸ್ ಮೇಲೆ ಹಾಗೂ ಗಾಂಜಾ ಕಳ್ಳತನ ಮಾಡುವವರ ಮೇಲೆ ನಿಗಾ ವಹಿಸಬೇಕೆಂಬ ಉದ್ದೇಶದಿಂದ ಇವತ್ತು ನಾವು ರೌಡಿ ಪರೇಡ್ ಮಾಡ್ಕೊಂಡಿದ್ದೇವೆ. ಇಡೀ ಜಿಲ್ಲಾದ್ಯಂತ ಒಟ್ಟು 986 ರೌಡಿಗಳಿದ್ದಾರೆ. ಅದರಲ್ಲಿ 388 ರೌಡಿಗಳು ಹಾಜರಿಯಾಗಿದ್ದಾರೆ. ಬೇರೆ ಬೇರೆ ರೌಡಿಗಳು ಕೆಲಸ ಮಾಡುವ ನಿಟ್ಟಿನಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಆದರೂ ಕೂಡ ನಾವು ಆ ರೌಡಿಗಳನ್ನು ಕೂಡ ಕರೆದು ಅವರಿಗೆ ಸದ್ಯ ಏನು ಕೆಲಸ ಮಾಡ್ತಿದ್ದಾರೆ, ಯಾವ್ಯಾವ ರೌಡಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ನಾವು ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಕೈಗೊಳ್ತೇವೆ. ಈಗಾಗಲೇ ನಮ್ಮ ಬಾಲ್ಕಿ ಸಬ್ ಡಿವಿಷನಲ್ಲಿ ಎಲ್ಲ ರೌಡಿ ಎಲಿಮೆಂಟ್ಸ್ ಯಾರ್ಯಾರಿದ್ದಾರೆ ಅವರ ಮನೆಗಳ ಮೇಲೆ ಬೆಳಗ್ಗೆ 4 ಗಂಟೆಗೆ ಹೋಗಿ ರೈಡ್ ಮಾಡಿ ಮನೆಗಳಲ್ಲಿ ಯಾವ್ಯಾವ ಆಯುಧಗಳನ್ನು ಇಟ್ಕೊಂಡಿದ್ದಾರೆ, ಯಾವ್ಯಾವ ಚಟುವಟಿಕೆಗಳು ಮಾಡ್ತಿದ್ದಾರೆ ಅನ್ನೋದ್ರ ಮೇಲೆ ನಿಗಾ ಇಟ್ಟು ಯಾರ್ಯಾರು ವೆಪನ್ಸ್ ಇಟ್ಕೊಂಡಿದ್ದಾರೆ ಅವ್ರ ಮೇಲೆ ಈಗಾಗಲೇ ಕಾನೂನು ಕ್ರಮ ಕೈಗೊಂಡಿದ್ದೇವೆ. ಹಾಗೂ ಎಬ್ಸ್ಕಾಂಡಿಂಗ್ ಯಾರ್ಯಾರಿದ್ದಾರೆ, ಯಾರ್ಯಾರ ಮೇಲೆ ವಾರೆಂಟ್ ಪೆಂಡಿಂಗ್ ಇದೆ ಅನ್ನೋದನ್ನು ಕೂಡ ನಾವು ಚೆಕ್ ಮಾಡಿಕೊಂಡು ಅಂಥವರ ಪ್ರಾಪರ್ಟಿಯನ್ನು ಪ್ರೊಕ್ಲಮೇಷನ್ ಮಾಡುವ ಪ್ರಕ್ರಿಯೆ ಕೂಡ ಈಗಾಗಲೇ ಸ್ಟಾರ್ಟ್ ಆಗಿದೆ. 2-3 ಹ್ಯಾಬಿಚುವಲ್ ಅಫೆಂಡರ್ಸ್ ಇದ್ದಾರೆ. ಅಂದರೆ ರಾಬರಿ ಮಾಡುವವರಾಗಲಿ, ಲ್ಯಾಂಡ್ ಗ್ರ್ಯಾಬಿಂಗ್ ಮಾಡುವವರಾಗಲಿ, ಇಂಥವ್ರ ಮೇಲೆ ನಾವು ಎಕ್ಸ್ಟರ್ನ್ಮೆಂಟ್ ಕ್ರಮಗಳನ್ನು ಕೈಗೊಂಡಿದ್ದೇವೆ. ನಾಳೆ ನಾಡಿದ್ರಲ್ಲಿ ಅವರು ಕೂಡ ಬೇರೆ ಬೇರೆ ಜಿಲ್ಲೆಗಳಿಗೆ, ಬಹಳ ದೂರ ಇರುವಂಥ ಜಿಲ್ಲೆಗಳಿಗೆ ಗಡೀಪಾರಾಗ್ತಾರೆ. ಆ ಗಡೀಪಾರ ಬೇರೆ ಅವರಿಗೆಲ್ಲರಿಗೂ ಎಚ್ಚರಿಕೆ ಅಂತ ನಾವು ಮುಖಾಂತರ ಅವ್ರಿಗೆ ತಿಳಿಸ್ತಾ ಇದ್ದೀವಿ. ಆ ರೌಡಿ ಪ್ರವೃತ್ತಿಯನ್ನು ಬಿಟ್ಟು ಬದಲಾವಣೆಯಾಗಿ ರೌಡಿ ಶೀಟನ್ನು ಕ್ಲೋಸ್ ಮಾಡಿಕೊಂಡು ಸಮಾಜದಲ್ಲಿ ಸ್ವೇಚ್ಛೆಯಿಂದ ಬದುಕಿ ಅಂತ ನಾವು ಅವರೆಲ್ಲರಿಗೂ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಸರ್, ಕೆಲವರು ಬೇಕಾದ ಸ್ವಿಚ್ ಆಫ್ ಮಾಡಿಕೊಂಡು ಅದಕ್ಕೆ ನಾನು ಮತ್ತೆ ಫ್ರೈಡೇ ನಾನು ರೌಡಿ ಪರೇಡ್ ಮಾಡ್ತಾ ಇದ್ದೇನೆ. ಅವ್ರನ್ನು ಕೂಡ ಎಳೆದು ತಂದು ಇಲ್ಲಿ ನಿಲ್ಲಿಸಿ ಪರಿಶೀಲನೆ ಮಾಡುವುದನ್ನು ನಾನು ಬಿಡ. ಹೌದು, ಗಡೀಪಾರ ಲಿಸ್ಟ್ ಈಗಾಗಲೇ ಪ್ರಾಸೆಸ್ಸಲ್ಲಿದೆ. ಇಟ್ ಈಸ್ ಅಂಡರ್ ಪ್ರಾಸೆಸ್. ಪ್ರತಿಯೊಂದು ಗಡೀಪಾರನ್ನು ನಾವು ಮಾಧ್ಯಮದವರಿಗೆ ಹಂಚಿಕೊಳ್ತೇವೆ. ಯಾಕಂದರೆ ಅವರನ್ನು ನೋಡಿ ಬೇರೆಯವರು ಇದೇ ಕ್ರೈಮ್ ಮಾಡಬಾರ್ದು, ಕ್ರೈಮ್ದಿಂದ ದೂರ ಇರಬೇಕನ್ನುವ ಸಂದೇಶ ಹೋಗಲಿ ಅಂತ ನಾವು ನಿಮ್ಮೊಟ್ಟಿಗೆ ಕೂಡ ಹಂಚಿಕೊಳ್ಳಿ. ಎಷ್ಟಿದೆ ಸಂಖ್ಯೆ? ಒಂದು 4 ಈ ಸದ್ಯ ಪ್ರಾಸೆಸ್ಸಲ್ಲಿವೆ. ನಾಳೆ ನಾಡಿದ್ದು ಆರ್ಡರ್ ಆಗ್ತದೆ. ಓಕೆ, ಥ್ಯಾಂಕ್ ಯು ಸರ್. ಅವರು ಕಡ್ಡಾಯವಾಗಿ ಮತ್ತೆ ಫ್ರೈಡೇ ಬೇರೆ ರೌಡಿ ಪೀರಿಯಡ್ ಆಗ್ತಾ ಇದ್ದಾರೆ. ಆ ರೌಡಿ ಪೀರಿಯಡ್ಗೆ ಕಡ್ಡಾಯವಾಗಿ ಅವರನ್ನು ಕರ್ಕೊಂಡು ಬರಲೇಬೇಕು. ಯಾಕಂದರೆ ಒಟ್ಟಿನಲ್ಲಿ 986 ರೌಡಿ ಶೀಟರ್ಗಳಲ್ಲಿ ಕೇವಲ 388 ರೌಡಿ ಶೀಟರ್ಗಳು ಮಾತ್ರ ಹಾಜರಾಗಿದ್ದಾರೆ. 40% ಮಾತ್ರ ಹಾಜರಾಗಿದ್ದಾರೆ. ಯಾರು ರೌಡಿ ಪೀರಿಯಡ್ಗೆ ಹಾಜರಾಗಿರುವ ಅವರು ಕಡ್ಡಾಯವಾಗಿ ಕರ್ಕೊಂಡು ಬರ್ತಿದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಇನ್ನೊಂದು ರೌಡಿ ಪೀರಿಯಡ್ ಫ್ರೈಡೇನ ಕಂಡಕ್ಟ್ ಮಾಡ್ತಾ ಇದ್ದೇನೆ. ಅದೇ ರೀತಿ ರೌಡಿಗಳಿಗೆ ಎಲ್ಲರಿಗೂ ಎಚ್ಚರಿಕೆ ನೀಡ್ತಾ ಇದ್ದೇವೆ. ನಮ್ಮ ಕಾನೂನು ಸುವ್ಯವಸ್ಥೆಗೆ, ಜಿಲ್ಲೆಯ ಶಾಂತಿ ಸಮಾಧಾನಕ್ಕೆ ಭಂಗ ಉಂಟು ಮಾಡಿದರೆ ಮಾತ್ರ ಯಾರಿಗೂ ನಾವು ಬಿಡುವುದಿಲ್ಲ. ಮಚ್ಚು, ನೈಫು, ಈ ರೀತಿ ವೆಪನ್, ತಪಂಚ, ಪಿಸ್ಟಲ್ ತಗೊಂಡು ಓಡಾಡಬೇಕಂತ ಏನಾದರೂ ಮನಸ್ಸಲ್ಲಿ ನಿಮಗಿದ್ರೆ ಇವತ್ತೇ ಅದನ್ನು ಬಿಡಿ ಅಂತ ನಾನು ಎಚ್ಚರಿಕೆ ನೀಡ್ತಾ ಇದ್ದೇನೆ.
ನಿಮ್ಮ ಎಲ್ಲ ವೆಹಿಕಲ್ಸ್ ನಿಮ್ಮ ಮನೆಗಳು ಚೆಕ್ ಮಾಡಲಾಗ್ತದೆ. ಈಗಾಗಲೇ ನಿಮ್ಮೆಲ್ಲ ಮೂವ್ಮೆಂಟ್ಸ್ ನಾವು ಚೆಕ್ ಮಾಡ್ತಾ ಇದ್ದೇವೆ. ಯಾವ ಯಾವ ರೌಡಿ ಶೀಟರು ಎಲ್ಲೆಲ್ಲಿ ಯಾವ ಸೆಂಟರ್ಗಳಲ್ಲಿ ಓಡಾಡ್ತಾ ಇದ್ದಾರೋ ಎಲ್ಲ ನಮಗೆ ಪಕ್ಕಾ ಮಾಹಿತಿ ಬರ್ತಾ ಇದೆ. ಅದೇ ರೀತಿ ನಾವು PSIಗಳಿಗೆ ಇನ್ಸ್ಪೆಕ್ಟರ್ಗಳು ಕೂಡ ನಾವು ಮೆಮೋಸ್ ಕೊಡ್ತಾ ಇದ್ದೇವೆ. ಕಳ್ಳತನ ಮಾಡುವವರು, ರಾಬರಿ ಮಾಡುವವರು ಯಾಕೆ ನಮ್ಮ ಬಸವೇಶ್ವರ ಸರ್ಕಲ್ ಬರ್ತಾ ಇದ್ದಾರೆ, ಯಾಕೆ ನಮ್ಮ ಅಂಬೇಡ್ಕರ್ ಸರ್ಕಲ್ ಬರ್ತಾ ಇದ್ದಾರೆ, ಯಾಕೆ ರೈಲ್ವೆ ಸ್ಟೇಷನ್ ಕಡೆ ಓಡಾಡ್ತಿದ್ದಾರೆ ಅನ್ನೋ ಮಾಹಿತಿ ನಾವು ಈಗಾಗಲೇ ತೆಗಿತಾ ಇದ್ದೇವೆ. ನಿಮಗೆ ಮತ್ತಷ್ಟು ಕಷ್ಟ ನಾವು ತರ್ತೇವೆ. ನಿಮ್ಮ ಕಂಪ್ಲೀಟ್ ಮೂವ್ಮೆಂಟ್ ಅನ್ನು ರಿಸ್ಟ್ರಿಕ್ಷನ್ ಮಾಡ್ತೇವೆ. ರೌಡಿ ಶೀಟ್ ಇದ್ದಿದ್ದರಿಂದ ನಿಮ್ಮೊಬ್ಬರಿಗೆ ಅಲ್ಲ, ನಿಮ್ಮ ಕುಟುಂಬಕ್ಕೂ ತೊಂದರೆ ಆಗ್ತದೆ. ನಾಳೆ ನಿಮ್ಮ ಮಕ್ಕಳು ಜಾಬ್ ಹೋದಾಗ, ಬೇರೆ ಬೇರೆ ಕಾಲೇಜ್ ಅಡ್ಮಿಷನ್ಸ್ ಹೋದಾಗ ಕೂಡ ತೊಂದರೆ ಉಂಟಾಗ್ತದೆ. ನಿಮಗೆ ಸತ್ಪ್ರವರ್ತನೆ ಅಳವಡಿಸ್ಕೊಳ್ಳಿ, ಬದಲಾವಣಿಸ್ಕೊಳ್ಳಿ. ರೌಡಿ ಶೀಟ್ ಅನ್ನ ಕ್ಲೋಸ್ ಮಾಡಿಸ್ಕೊಳ್ಳಿ. ಸ್ವೇಚ್ಛದಿಂದ ನೀವು ಬದುಕಿ. ನೀವು ಅದೇ ರೌಡಿ ಪ್ರವೃತ್ತಿಯನ್ನು ನೀವು ಮುಂದುವರಿಸಿಕೊಂಡು ಬಂದರೆ ಮಾತ್ರ ಕಾನೂನಿನ ಸಂಕಷ್ಟ ನಿಮಗೆ ಇದ್ದೇ ಇರ್ತದೆ.